ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ? ಸ್ನ್ಯಾಪ್‌ಶಾಟ್ ಆಫ್ ಮೈ ಡೇಗೆ ಸ್ವಾಗತ. 30 ಡೇಸ್ ಚಾಲೆಂಜ್‌ನ ಡೇ 12. ಬೆಳಿಗ್ಗೆ ಬೇಗ ಎದ್ದು ಹೊರಗಡೆ ಬಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತಾ ಇದ್ದೆ. ಕೆಲವರು ನಂಗೆ ಕೇಳಿದ್ರು ತುಳಸಿ ಗಿಡಗಳನ್ನ ನೆಟ್ಟಿದ್ರಲ್ಲ, ಆ ಕವರ್ ಎಲ್ಲಿ ಸಿಗ್ತದೆ ಅಂಡ್ ಅದಕ್ಕೆ ಏನ್ ಹೇಳ್ತಾರೆ ಅಂತ. ಸೊ ಇಟ್ಸ್ ಕಾಲ್ಡ್ ಗ್ರೋ ಬ್ಯಾಗ್ ಅಂತ. ಎನಿ ಪ್ಲಾಸ್ಟಿಕ್ ಶಾಪ್ಸ್ ಅಲ್ಲಿ ನಿಮ್ಗೆ ಸಿಗ್ತದೆ. ಅಂಡ್ ಇದರಲ್ಲಿ ನಿಮ್ಗೆ ವೆಜಿಟೇಬಲ್ಸ್ ಕೂಡ ಗ್ರೋ ಮಾಡ್ಬೋದು. ಒಳಗಡೆ ಬಂದು ತಿಂಡಿ ತಿಂದು ಕ್ಲೀನಿಂಗ್ ವರ್ಕ್ ಸ್ಟಾರ್ಟ್ ಮಾಡಿದ್ವಿ. ಇವತ್ತು ನಾವು ಪೇಪರ್ಸ್ ಅಂಡ್ ಬುಕ್ಸ್ ಅನ್ನ ಸಪರೇಟ್ ಮಾಡಿದ್ವಿ. ತುಂಬಾ ದಿನದಿಂದ ಇದು ಹಾಗೆ ಇತ್ತು. ಸೊ ಬೇಗ ಫ್ರೆಶ್ ಆಗಿ ನಾನು ಗುಜ್ರಿ ಅಂಗಡಿಗೆ ಇದನ್ನ ಕೊಟ್ಟು ಬಂದೆ. ಮನೆಗೆ ಬಂದು ನನ್ನ ಪೆಂಡಿಂಗ್ ಆರ್ಟ್ ವರ್ಕ್ ಅನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಆರ್ಟ್ ವರ್ಕ್ಸ್. ನೋಡ್ಲಿಕ್ಕೆ ತುಂಬಾ ಸಿಂಪಲ್ ಕಾಣ್ತದೆ, ಬಟ್ ಪೇಂಟ್ ಮಿಕ್ಸಿಂಗ್ ಸರಿ ಬರದಿದ್ರೆ ಅವ್ರ ಶೇಡ್ ಕರೆಕ್ಟ್ ಬರದಿದ್ರೆ ಲುಕ್ಕೇ ಚೇಂಜ್ ಆಗ್ತದೆ. ಅಂಡ್ ಫಸ್ಟ್ ಟೈಮ್ ಈ ಆರ್ಟ್ ವರ್ಕ್ ಅನ್ನ ಮಾಡಿದಕ್ಕೂ ಅಂಡ್ ಸೆಕೆಂಡ್ ಟೈಮ್ ಇದನ್ನ ರೀಕ್ರಿಯೇಟ್ ಮಾಡಿದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ನನಗನ್ಸೋ ಪ್ರಕಾರ ಸೆಕೆಂಡ್ ಟೈಮ್ ಮಾಡಿದ ವರ್ಕ್ ತುಂಬಾ ಚಂದ ಕಾಣ್ತಾ ಉಂಟು. ಮಧ್ಯಾಹ್ನ ಬೇಗ ಊಟ ಮುಗಿಸ್ಕೊಂಡು ಬೊಳ್ವಾರಲ್ಲಿರುವ ವಿಶ್ವಕರ್ಮ ಹಾಲಿಗೆ ಬಂದ್ವೆ. ಇಲ್ಲಿ ಇವತ್ತು ಸಂಘದ ಮಹಿಳೆಯರಿಗೆ ವಾರ್ಷಿಕೋತ್ಸವದ ಪ್ರಯುಕ್ತ ಕೆಲವು ಕಾಂಪಿಟೇಷನ್ಸ್ ಕಂಡಕ್ಟ್ ಮಾಡಿದ್ವಿ. ವೆರಿ ಗುಡ್ ವೆರಿ ಗುಡ್. ಮೆಲ್ಲ 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 ಮೆಲ್ಲ. ನೈಟ್ ಮನೆಗೆ ಬಂದು ಊಟ ಮಾಡಿದೆ. ಸೊ ಇದಾಗಿತ್ತು ನನ್ನ ಸ್ನ್ಯಾಪ್‌ಶಾಟ್ ಆಫ್ ಮೈ ಡೇ 12. ಡೈಲಿ ನಾನು ಏನೆಲ್ಲ ಮಾಡ್ತೇನೆ ಅಂತ ನೀವು ತಿಳ್ಕೊಳ್ಬೇಕಾ? ಹಾಗಾದ್ರೆ ಕೂಡಲೇ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಫಾಲೋ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾನು ನಿಮಗೆ ನಾಳೆ ಸಿಗ್ತೇನೆ. ಥ್ಯಾಂಕ್ ಯು.